ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನಾಳಿನ ಸಂಚಿಕೆಯಲ್ಲಿ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ಇಲ್ಲಿ ಭೂಮಿಕಾ ಮನೆ ಬಿಟ್ಟು ಹೋಗಿರ್ತಾಳೆ. ಅದಕ್ಕೋಸ್ಕರ ಅಜಿತ್ ಒಬ್ಬನೇ ಬೈಕೊತಾ ಇರ್ತಾನೆ. ಭೂಮಿಕಾ, ಈ ರೀತಿ ಮಾಡಬಾರ್ದಿತ್ತು, ನೀನು ನಮ್ಮ ಕಾಂಟ್ರಾಕ್ಟ್ ಮದುವೆ ವಿಚಾರನ ಅಮ್ಮನಿಗೆ ಹೇಳ್ಬಾರ್ದಿತ್ತು. ಅಮ್ಮನಿಗೆ ಪರಿಸ್ಥಿತಿ ಬರೋಕ್ಕೆ ನಾನು ನೀನೇ ಕಾರಣ ಆಗಿಬಿಟ್ವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಬೇಜಾರು ಮಾಡ್ಕೊತಾ ಇರ್ತಾನೆ. ಅದೇ ರೀತಿಯೇ ಇಲ್ಲಿ ಮತ್ತೆ ಅಜ್ಜಿ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಶವರ್ ಹತ್ರ ನಿಂತ್ಕೊಂಡು ಎಲ್ಲೇ ಯೋಚನೆ ಮಾಡಿಕೊಂಡು ಬೇಜಾರು ಮಾಡ್ಕೊತಾ ಇರ್ತಾನೆ. ಅಮ್ಮ, ನನಗೆ ಕ್ಷಮಿಸ್ಬಿಡು, ನನ್ನಿಂದ ನಿನಗೆ ಈ ಥರ ಪರಿಸ್ಥಿತಿ ಆಗಿದ್ದು. ಭೂಮಿಕಾ ವಿಚಾರ ಹೇಳ್ಬಾರ್ದಿತ್ತು, ನಿನಗೆ ತಪ್ಪು ಮಾಡಿಬಿಟ್ಲು ಅಂತ ಹೇಳ್ಬಿಟ್ಟು ಸಾರಿ ಕೇಳ್ತಾನೆ ಅಂತ ಇಲ್ಲಿ ಶವರ್ ಮುಂದ್ಗಡೆ ಸ್ನಾನ ಮಾಡ್ತಾ ಇರ್ತಾನೆ ಅಜ್ಜಿತ್. ಆಗ ಸ್ನಾನ ಮಾಡಿಕೊಂಡು ಎಲ್ಲ ಕೂಡ ಹೊರಗಡೆ ಬರ್ತಾನೆ. ಅಷ್ಟರಲ್ಲಿ ಇಲ್ಲಿ ಒಂದು ವೈಟ್ ಶರ್ಟ್ ಹಿಡ್ಕೊಂಡು ಭೂಮಿಕಾ ಎದುರುಗಡೆ ನಿಂತ್ಕೊಂಡಿರ್ತಾಳೆ. ಅದು ನೋಡಿಬಿಟ್ಟು ಇಲ್ಲಿ ಅಜಿತ್ಗೆ ಶಾಕ್ ಆಗಿಬಿಡುತ್ತೆ. ಏನು ಭೂಮಿಕಾ, ಇಲ್ಲಿಗೆ ಬಂದಿದೆಯಾ? ನೀನು ನಿಜವಾಗ್ಲೂ ಬಂದಿದೆಯಾ? ಹೌದಾ, ನಿಜವಾಗ್ಲೂ ಬಂದಿದೆಯಾ ನೀನು ಅಂತೇಳ್ಬಿಟ್ಟು ಇಲ್ಲಿ ಅಜಿತ್ ಶಾಕ್ ಆಗಿ ನೋಡ್ತಾ ನಿಂತ್ಕೊಂಡಿರ್ತಾನೆ. ಆಗ ಭೂಮಿಕಾ ಮುಂದ್ಗಡೆ ಬಂದುಬಿಟ್ಟು ತಲೆ ಸವರ್ಬಿಟ್ಟು, ತಗೋ ಶರ್ಟ್ ಹಾಕೋ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕಾ ಕೊಡ್ತಾಳೆ. ಆಗ ಅಜಿತ್ ಇದು ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾನೆ. ಏನು ಹೇಳ್ತಾ ಇದೆಯಾ, ನೀನು ನಿಜವಾಗ್ಲೂ ಬಂದಿದೆಯಾ? ಈ ಥರ ಎಲ್ಲ ಆಟ ಎಲ್ಲ ಆಡಿಸ್ಬೇಡ ನನ್ನ, ಸೀರಿಯಸ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ನೋಡ್ತಾ ಇದ್ರೆ ಆಗ ಇದ್ದಕ್ಕಿದ್ದಂಗೆ ಮಾಯ ಆಗಿಬಿಡ್ತಾಳೆ ಇಲ್ಲಿ ಭೂಮಿಕಾ. ಆಗ ಇಲ್ಲಿ ಅಜಿತ್ ಅನ್ಕೊತಾನೆ, ಯಾಕೆ ಭೂಮಿಕಾ ಈ ರೀತಿ ಮಾಡ್ತಾ ಇದೀಯಾ ನೀನು? ಸತ್ಯ ಹೇಳ್ಬಾರ್ದಿತ್ತು, ಸತ್ಯ ಹೇಳೋದಲ್ಲದೆ ಈ ರೀತಿ ನನ್ನ ಕಾಡಿಸ್ತಾ ಇದೆಯಲ್ವಾ ನೀನು? ನಿನಗೆ ಸ್ವಲ್ಪನಾದರೂ ಕೂಡ ಅನ್ಸಲ್ವಾ? ನಾನೇನು ಸುಮ್ಮನೆ ಕೋಪದಲ್ಲಿ ಮನೆ ಬಿಟ್ಟು ಹೋಗು ಅಂತ ಹೇಳಿದೆ, ಅದನ್ನೇ ನೀನು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಡೋದಾ? ನೀನು ಇಲ್ಲದೆ ನಾನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ ನಿನಗೆ ಅಂತ ಹೇಳ್ಬಿಟ್ಟು ಅಜಿತ್ ಅನ್ಕೊತಾ ಇರ್ತಾನೆ. ಆಗ ಇಲ್ಲಿ ಶ್ರವಣು ಹಾಗೇನೆ ಅಜ್ಜಿ ಬಂದುಬಿಟ್ಟು ಇಲ್ಲಿ ಪುರೋಹಿತರ ಹತ್ರ, ಇಲ್ಲಿ ಅರ್ಚಕರ ಹತ್ರ ಇಲ್ಲಿ ಕೇಳ್ಕೊಂಡು ಹೋಗಿರ್ತಾರೆ. ಯಾವುದಾದ್ರೂ ಇಲ್ಲಿ ವ್ರತ ಇದ್ದರೆ ಹೇಳಿ, ಇಲ್ಲಿ ಸಂಗೀತ ಅವ್ರಿಗೆ ಈ ಥರ ಕೋಮಕ್ಕೆ ಹೋಗಿದ್ದಾರೆ, ತಮ್ಮ ಮಗ ವ್ರತ ಮಾಡ್ತಾನೆ, ಯಾರಾದರೂ ಏನೋ ನಮ್ಮನೆಗೆ ದೋಷ ಇದೆಯಾ ಹೇಳಿ ಅಂತ ಹೇಳ್ಬಿಟ್ಟು ಗುರುಜಿನ ಕೇಳಕ್ಕೆ ಬಂದಿರ್ತಾರೆ. ಆಗ ಇಲ್ಲಿ ಗುರುಜಿ ಹೇಳ್ತಾರೆ, ಇದು ಕಠಿಣವಾದ ವ್ರತ, ನಿಮ್ಮ ಕೈಲಾಗುತ್ತಾ ಮಾಡೋದು ಅಂತ ಕೇಳ್ತಾರೆ. ಆಗ ಇಲ್ಲಿ ಅಜ್ಜಿ ಹೇಳ್ತಾರೆ, ಎಷ್ಟೇ ಕಠಿಣ ಆದರೂ ಪರವಾಗಿಲ್ಲ, ನಮ್ಮ ಮನೆ ಸುರಕ್ಷಿತವಾಗೋಸ್ಕರ ನಾವು ಮಾಡೇ ಮಾಡ್ತೀವಿ, ಹೇಳಿ ಗುರುಜಿ ಅಂತ ಹೇಳ್ಬಿಟ್ಟು ಹೇಳಿದರೆ, ಸರಿ ಏನಂದರೆ ಆ ಕಠಿಣ ವ್ರತ ಇವರು ಭಿಕ್ಷೆ ಬೇಡ್ಕೊಂಬಂದು 4 ಜನರ ಹತ್ರ ದುಡ್ಡಿಸ್ಕೊಂಡು ಅದರಲ್ಲಿ ಅಕ್ಕಿ ತೊಗೊಂಡು ದುಡ್ಡಲ್ಲಿ ಅನ್ನ ಮಾಡಿಬಿಟ್ಟು ಒಬ್ಬರು ಆ ಅನ್ನನ ಇವರು ನೆಲದ ಮೇಲೆ ಹಾಸ್ಕೊಂಡು ಎಡೆ ಮಾಡಿಬಿಟ್ಟು ನೆಲದ ಮೇಲೆ ಹಾಸ್ಕೊಂಡು ತಿನ್ನಬೇಕು, ಇವ್ರ ಕೈಲಿ ಆಗುತ್ತಾ ವ್ರತ ಮಾಡೋದು ಅಂತ ಹೇಳ್ಬಿಟ್ಟು ಪುರೋಹಿತರು ಗುರುಜಿಗಳು ಹೇಳ್ತಾರೆ. ಆಗ ಇಲ್ಲಿ ಶ್ರವಣು ಹಾಗೇನೆ ಇಲ್ಲಿ ಅಜ್ಜಿ ಸರಿ ಅಂತೇಳ್ಬಿಟ್ಟು ಬರ್ತಾರೆ. ಬಂದಮೇಲೆಗೆ ಅಜ್ಜಿತ್ಗೆ ಹೇಳ್ತಾರೆ, ಅಜಿತ್ ಈ ಥರ ವ್ರತ ಮಾಡಬೇಕಂತೆ, ಹಾಗಾದರೆ ನಿಮ್ಮಮ್ಮ ಕ್ಷೇಮವಾಗಿ ಮನೆಗೆ ಬರ್ತಾಳಂತೆ, ಮಾಡು ಅಜಿತ್ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾಳೆ. ಆಗ ಅಜಿತ್ ಸರಿ ಅಜ್ಜಿ ಅಂತೇಳ್ಬಿಟ್ಟು ಹೇಳ್ತಾನೆ. ಆಗ ಎಲ್ಲರೂ ಕೂಡ ಒಪ್ಕೊತಾರೆ, ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಭೂಮಿಕಾ ಮನೆಯಿಂದ ಆಚೆ ಹೋಗಿರ್ತಾಳೆ. ಹೋದ್ಮೇಲೆ ಅವಳು ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೊಕ್ಬಿಟ್ಟು ಲಕ್ಷ್ಮಿಗೆ ಹೇಳ್ತಾಳೆ, ಸರಿ ನಾನು ಈ ಊರನ್ನ ಬಿಟ್ಟು ಹೋಗ್ಬಿಡ್ತೀನಿ, ದೂರ ಎಲ್ಲಾದರೂ ಇವ್ರ ಕಣ್ಣಿಗೆ ಯಾರ ಕಣ್ಣಿಗೂ ಬೀಳಲ್ಲ, ನನ್ನಿಂದ ಎಷ್ಟು ದ್ರೋಹ ಆಗಿದೆ ಸಂಗೀತ ಇಲ್ಲಿಯವ್ರಿಗೆ, ಅದಕ್ಕೋಸ್ಕರ ನಾನು ಹೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಇಲ್ಲಿ ಭೂಮಿಕಾ ಅನ್ಕೊತಾಳೆ. ಅಷ್ಟರಲ್ಲಿ ನಚ್ಚಿ ಕಾಲ್ ಮಾಡಿಬಿಟ್ಟು ಏನು ಇಲ್ಲಿ ಭೂಮಿಕಾ, ಯಾಕೆ ನೀವು ಹಾಗಾದರೆ ನೀವು ಕಾಂಟ್ರಾಕ್ಟ್ ಮದುವೆ ಆಗಿದ್ದು ಯಾಕೆ ನೀವು ಮನೆ ಬಿಟ್ಟು ಹೋಗಿದ್ದೀರಾ ಅಂತೇಳ್ಬಿಟ್ಟು ಕೇಳಿದ್ರೆ, ಅಣ್ಣ ನಿಮ್ಮ ಜೊತೆ ಏನಾಗಿದೆ ಅಂತೇಳ್ಬಿಟ್ಟು ಕೇಳ್ತಾನೆ. ಆದರೆ ಭೂಮಿಕಾ ಏನು ಕೂಡ ರೆಸ್ಪಾನ್ಸ್ ಮಾಡ್ದೇನೆ, ನೀನು ನನ್ನ ಏನು ಕೂಡ ಕೇಳಬೇಡ, ನಿಮ್ಮ ಅಣ್ಣನ್ನೇ ಹೋಗಿ ಕೇಳು ಅಂತೇಳ್ಬಿಟ್ಟು ಹೇಳ್ಬಿಡ್ತಾನೆ. ಆಗ ಇಲ್ಲಿ ನಚ್ಚಿಗೆ ಡೌಟ್ ಬಂದ್ಬಿಡುತ್ತೆ, ಯಾಕೆ ಈ ರೀತಿ ಭೂಮಿಕಾ ಹತ್ತಿಗೆ ಮಾತಾಡ್ಬಿಟ್ಲು, ಯಾವತ್ತು ಕೂಡ ಅವ್ರು ಈ ರೀತಿ ಮಾತಾಡ್ತಾನೆ ಇರಲಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ಅನ್ಕೊತಾನೆ ನಚ್ಚಿ. ಭೂಮಿಕಾ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿರ್ತಾಳೆ, ಒಂದು ಬಸ್ ಬಿಟ್ಟು ಒಂದು ಊರಿಗೆ ಹೋಗೋಣ ಅಂತ. ಅಲ್ಲಿವರೆಗೂ ಲಕ್ಷ್ಮಿ ಬಂದಿರ್ತಾಳೆ. ನೋಡು ಭೂಮಿಕಾ, ಇನ್ನೊಂದರ ಯೋಚನೆ ಮಾಡು, ಯಾಕೆ ಹೋಗ್ತೀಯಾ ಊರು ಬಿಟ್ಬಿಟ್ಟು ಅಂತ ಕೇಳಿದರೆ, ಇಲ್ಲ ನಾನು ಇರಲ್ಲ, ಈ ಮನೇಲಿ ಮಾತ್ರ ಹೋಗ್ಬಿಡ್ತೀನಿ, ಊರೇ ಬೇಡ ನನಗೆ, ಅವ್ರ ಕಣ್ಣಿಗೆ ಬೀಳೋದು, ಅವ್ರ ಕಣ್ಣಿಗೆ ನಾನು ಬೀಳೋದು, ನನ್ನ ಕಣ್ಣಿಗೆ ಅವ್ರು ಬೀಳೋದು, ಮತ್ತೆ ಬಾ ನಮ್ಮ ಮನೆಗೆ ಅನ್ನೋದು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾ ಇರ್ತಾಳೆ. ಲಕ್ಷ್ಮಿ ಹೇಳ್ತಾಳೆ, ಭೂಮಿಕಾ ಲಕ್ಷ್ಮಿ ನೀನು ಮಾತ್ರ ಸಂಗೀತ ಅಮ್ಮನ ಚೆನ್ನಾಗಿ ನೋಡ್ಕೊ, ಅವ್ರು ಏನಾಗ್ತಾಯಿದೆ ಏನಿಲ್ಲ ಅಂತ ನನಗೆ ನೀನೇ ಹೇಳಬೇಕು, ಅವ್ರು ಹುಷಾರಾದ್ಮೇಲೆ ನಿನ್ನೆ ಕೇಳ್ತೀನಿ ನಾನು, ನನಗೆ ನೀನೇ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಲಕ್ಷ್ಮಿ ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಭೂಮಿಕಾ ಬಸ್ ಎಕ್ಬಿಟ್ಟು ಹೋಗ್ಬಿಡ್ತಾಳೆ. ಅಷ್ಟರಲ್ಲಿ ಇಲ್ಲಿ ಅಜಿತ್, ಶ್ರವಣ್ ಹಾಗೆಯೇ ಅಜ್ಜಿ, ಸತ್ಯ ಎಲ್ಲರೂ ಕೂಡ ಬಂದಿರ್ತಾರೆ ದೇವಸ್ಥಾನಕ್ಕೆ. ಬಂದಮೇಲೆ ವ್ರತ ಮಾಡೋಕ್ಕೆ ಇಲ್ಲಿ ಒಪ್ಕೊಂಡ್ಮೇಲೆ ಅಜಿತ್ಗೆ ವ್ರತ ಮಾಡಿಸ್ತಾ ಇರ್ತಾರೆ. ಎಲ್ಲರ ಹತ್ರನೂ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಬ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಗುರುಜಿಗಳು. ಆಗ ಅದನ್ನು ಕೇಳಿಸ್ಕೊಂಡು ಇಲ್ಲಿ ಅಜಿತ್ ಯಾವುದೇ ಕೂಡ ನಾಚಿಕೆ ಇಲ್ಲದೇನೆ ಎಲ್ಲರ ಹತ್ರನೂ ಕೂಡ ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಎಲ್ಲರೂ ನೋಡಿಬಿಟ್ಟು, ಯಾಕೆ ಸರ್ ನೀವು ಪೊಲೀಸ್ ಅಲ್ವಾ, ನೀವು ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀರ ಅಂತ ಕೇಳಿದರೆ, ಆಗ ಶ್ರವಣ್ ಹೇಳ್ತಾನೆ, ಇಲ್ಲ ಇವರು ವ್ರತ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇದ್ದಾರೆ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕಿ ಅಂತ ಹೇಳ್ತಾ ಇರ್ತಾರೆ ಎಲ್ಲರ ಹತ್ರನೂ ಕೂಡ.
ಅವರು ಒಬ್ಬೊಬ್ಬರು ಜಾಸ್ತಿ ಹಾಕಕ್ಕೆ ಬರ್ತಾರೆ. ಆದರೆ ಶ್ರವಣ್ ಹೇಳ್ತಾನೆ, ಅಜಿತ್ ಹೇಳ್ತಾನೆ, ನೀವು ಜಾಸ್ತಿ ಹಾಕೋದು ಬೇಡ, ನಮಗೆ 1 ರೂಪಾಯಿ ನಿಮ್ಮ ಮನಸ್ಸು ತೃಪ್ತಿಯಾಗಿ ಹಾಕಿ ಅಷ್ಟೇ ಸಾಕು, ನಮ್ಮ ಗೌರವಕ್ಕೋಸ್ಕರ ಹಾಕಬೇಡಿ ನೀವು ಅಂತೇಳ್ಬಿಟ್ಟು ಇಲ್ಲಿ ಅಜಿತ್ ಹಾಗೆಯೇ ಶ್ರವಣ್ ಹೇಳ್ತಾರೆ. ಸರಿ ಸರ್ ಅಂತೇಳ್ಬಿಟ್ಟು ಇಲ್ಲಿ ಒಬ್ಬೊಬ್ಬರು ಎಲ್ಲರೂ ಕೂಡ ದುಡ್ಡು ಹಾಕ್ತಾರೆ. ಆಗ ಆ ದುಡ್ಡನ್ನೆಲ್ಲ ತೊಗೊಂಡ್ಬರ್ತಾನೆ ಅಜಿತ್ತು. ತೊಗೊಂಡ್ಬಿಟ್ಟು ಗುರುಜಿ ಹತ್ರ ಇಟ್ಟಾಗ, ಸರಿ ಅದರಿಂದ ಅಕ್ಕಿ ತೊಗೊಂಬನ್ನಿ ಹೋಗಿ ಅಂತೇಳ್ಬಿಟ್ಟು ಅಕ್ಕಿ ಕಳಿಸ್ತಾರೆ. ಅಕ್ಕಿನ ತೊಗೊಂಬರ್ತಾರೆ. ತೊಗೊಂಡು ಬಂದಮೇಲೆ ಇಲ್ಲಿ ಅನ್ನ ಮಾಡಿ, ಯಾರಾದರೂ ಪವಿತ್ರವಾಗಿ ಇರೋರು ಸ್ನಾನ ಮಾಡಿಬಿಟ್ಟು ಅಂತ ಹೇಳಿದ್ಮೇಲೆ ಅನ್ನ ಮಾಡ್ತಾರೆ. ಅನ್ನ ಮಾಡಿಬಿಟ್ಟು ಎಡೆ ಮಾಡಿಬಿಟ್ಟು ಅಲ್ಲಿ ನೆಲದ ಮೇಲೆ ಕುತ್ಕೊ, ನೆಲದ ಮೇಲೆ ಅನ್ನ ಹಾಕಿ ಸಾಂಬಾರು ಹಾಕಿ ತಿಂತಾನೆ ಅಜಿತ್ ಅಂತೇಳ್ಬಿಟ್ಟು ಹೇಳ್ತಾರೆ ಗುರುಜಿಗಳು. ಆಗ ಅಲ್ಲಿ ಊಟ ಮಾಡ್ತಾನೆ ಇಲ್ಲಿ ಅಜಿತ್. ನೆಲದ ಮೇಲೆ ಕುತ್ಕೊಂಡು ಭೂಮಿಕನ ನೆನೆಸ್ಕೊತ ಊಟ ಮಾಡ್ತಾನೆ. ಆಗ ಇಲ್ಲಿ ಊಟ ಎಲ್ಲ ಆದಮೇಲೆ ಇಲ್ಲಿ ವಿಭೂತಿ ಕೊಡ್ತಾನೆ. ಇದನ್ನು ಹೋಗ್ಬಿಟ್ಟು ಹಾಸ್ಪಿಟ್ಲಿರೋ ನಿಮ್ಮ ಅಮ್ಮನಿಗೆ ಹಚ್ಚು, ಹುಷಾರಾಗ್ಬಿಟ್ಟು ಬರ್ತಾಳೆ ಅಂತೇಳ್ಬಿಟ್ಟು ಇಲ್ಲಿ ಗುರುಜಿಗಳು ಹೇಳ್ತಾರೆ. ಅದೇ ರೀತಿಯೇ ಇಲ್ಲಿ ಅಜಿತ್ತು, ಶ್ರವಣ್ಣು ಎಲ್ಲರೂ ಕೂಡ ಬರ್ತಾರೆ. ಬಂದುಬಿಟ್ಟು ಹಾಸ್ಪಿಟ್ಲ್ ಹತ್ರ, ಅಮ್ಮ ನಿನಗೋಸ್ಕರ ವ್ರತ ಮಾಡಿದ್ದೀನಿ ಅಮ್ಮ, ನೀನು ಬೇಗ ಹುಷಾರಾಗ್ಬಿಟ್ಟು ಮನೆಗೆ ಬರ್ತೀಯಮ್ಮ, ನೀನೇನು ಕೂಡ ಟೆನ್ಷನ್ ತೊಗೋಬೇಡಮ್ಮ ಅಂತೇಳ್ಬಿಟ್ಟು ಇಲ್ಲಿ ವಿಭೂತಿನ ಹಚ್ತಾನೆ. ಆಗ ಅವ್ರ ಅಮ್ಮನಿಗೆ ಯಾವುದೇ ರೀತಿ ಪ್ರಜ್ಞೆನೂ ಕೂಡ ಇರಲ್ಲ. ಪಾಪ ಇಲ್ಲಿ ಎಲ್ಲ ಅವ್ರ ಅಮ್ಮನಿಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದುಬಿಟ್ಟು ವ್ರತ ಮಾಡಿರ್ತಾನೆ ಅಜಿತ್. ಅದೇ ರೀತಿಯೇ ಇಲ್ಲಿ ಎಲ್ಲರೂ ಕೂಡ ಖುಷಿಯಾಗ್ತಾರೆ, ಅಜಿತ್ತು ಚೆನ್ನಾಗಿ ವ್ರತ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹಾಗೇ ಲಾಸ್ಟಿಗೆ ನಚ್ಚಿ ಬರ್ತಾನೆ ಹಾಸ್ಪಿಟ್ಲ್ ಹತ್ರ. ಬಂದಮೇಲೆ, ಅಣ್ಣ ಸ್ವಲ್ಪ ಬಾಣ, ನಿನ್ನ ಹತ್ರ ಮಾತಾಡಬೇಕು ಬಾಣ ಅಂತೇಳ್ಬಿಟ್ಟು ಕರಿತಾ ಇರ್ತಾನೆ. ಆಗ ಇಲ್ಲಿ ಅಜಿತ್ತು, ಯಾಕೋ ನೀನು ಸ್ವಲ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೂಡ ಬಿಡ್ತಾ ಇಲ್ಲ, ಏನು ಇವಾಗ ಹೇಳಿ ಇಲ್ಲೇ ಹೇಳ್ಬೋದಲ್ಲ ಅಂತಂದರೆ, ಇಲ್ಲ ಬಾಣ ಸ್ವಲ್ಪ ಹೊರಗಡೆ ಹೋಗ್ಬೇಕು ಪ್ಲೀಸ್ ಬಾಣ, ನಿನ್ನ ಹತ್ರ ಒಂದು ಕೇಳಬೇಕು ಅಂತ ಹೇಳ್ಬಿಟ್ಟು ನಚ್ಚಿ ಕೇಳ್ತಾ ಇರ್ತಾನೆ. ಆಗ ಇಲ್ಲಿ ಹೇಳ್ತಾನೆ ಅಜಿತ್, ಏನು ಹೇಳು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಕೇಳಿದರೆ, ನಿಂದು ಅದಕ್ಕೆದು ಕಾಂಟ್ರಾಕ್ಟ್ ಮದುವೆನಾ? ಹೌದಾ, ನನಗೆ ಸ್ವಲ್ಪ ಕೂಡ ಯಾರು ಕೂಡ ಗೊತ್ತಿಲ್ಲದೇನೆ ಇದು ಅಮ್ಮನಿಗೆ ಗೊತ್ತಾದಕ್ಕೆ ಅಮ್ಮ ಈ ಥರ ಕೋಮಕ್ಕೆ ಹೋಗಿದ್ದಾಳ, ಹೌದಾ ಇದು ನಿಜವಾಗ್ಲಾ ಅಂತೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾನೆ ನಚ್ಚಿ. ಆಗ ಇಲ್ಲಿ ಅಜಿತ್ ಏನು ಮಾತಾಡೋಕ್ಕಾಗ್ದೇನೆ ಸುಮ್ಮನೆ ನಿಂತ್ಕೊಂಡು, ಹೌದು ಅತ್ತ ಇಲ್ಲ ಅಂತಲೂ ಎರಡು ಕೂಡ ಹೇಳೋಕ್ಕಾಗ್ದೇ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಹೇಳೋಣ ನೀನು ಅಂತೇಳ್ಬಿಟ್ಟು ಕೇಳಿದ್ರೆ, ಹೌದು ಅಂತ ಹೇಳೇ ಬಿಡ್ತಾನೆ. ಅದಕ್ಕೋಸ್ಕರ ಅದಕ್ಕೆ ನೀನೇ ಮನೆ ಬಿಟ್ಟು ಹೋಗು ಅಂತ ಹೇಳಿದೀಯಾ ಅಂತೇಳ್ಬಿಟ್ಟು ಕೇಳ್ತಾನೆ ನಚ್ಚಿ. ಆಗ ಹೌದು ನಾನೇ ಹೇಳಿದ್ದೀನಿ, ಇವಾಗೇನು ಅಂತೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ, ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಹೋಗ್ಬಿಡ್ತಾನೆ. ಆಗ ನಚ್ಚಿಗೆ ಎಲ್ಲ ಸತ್ಯ ಕೂಡ ಗೊತ್ತಾಗೇ ಬಿಡುತ್ತೆ. ಕೊನೆಗೂ ಕೂಡ ಇಲ್ಲಿ ಅಮ್ಮ ಈ ಥರ ಕಾರಣ ಆಗೋಕ್ಕೆ ಅಣ್ಣಂದು ಈ ವಿಚಾರಣೆ ಕಾರಣ ಆಗ್ಬಿಡ್ತು. ಅಮ್ಮನಿಗೆ ಈ ಥರ ಪರಿಸ್ಥಿತಿಗೆ ಅಣ್ಣನೇ ಕಾರಣ ಆಗಿಬಿಟ್ಟ. ಇವರಿಬ್ಬರು ಕಾಂಟ್ಯಾಕ್ಟ್ ಮದುವೆ ಆಗಿದ್ದಾರಂತೆ, ಯಾರಿಗೂ ಕೂಡ ಒಬ್ರಿಗೂ ಕೂಡ ಗೊತ್ತಿಲ್ಲದೇನೆ ಅತ್ತಿಗೆನ ಮನೆ ಬಿಟ್ಟು ಕಳಿಸಿರೋಕ್ಕೆ ಈ ಅಜ್ಜಿತೆ ಕಾರಣ ಆಗಿಬಿಟ್ಟ. ಅಣ್ಣ ಈ ಥರ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತೇಳ್ಬಿಟ್ಟು ನಚ್ಚಿ ಮನಸಲ್ಲೇ ಅಂದ್ಕೊತಾ ಇರ್ತಾನೆ. ಇಲ್ಲಿ ಭೂಮಿಕಾ ಮತ್ತೊಂದು ಗೊತ್ತೇ ಇಲ್ಲದೇ ಇರೋ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಜೀವನ ಸ್ಟಾರ್ಟ್ ಮಾಡ್ತಾಳೆ. ನೋಡಬೇಕು ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇಲ್ಲಿ ಭೂಮಿಕನ ಕರ್ಕೊಂಬಂದೇ ಬಿಡ್ತಾನೆ ಅಜಿತ್. ಹಾಗೆಯೇ ಇಲ್ಲಿ ಸಂಗೀತ ಹುಷಾರಾಗ್ತಾಳಂತ ಕಾದು ನೋಡಬೇಕಾಗಿದೆ. ಇದಾಯಿತು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.